ఈ సైడ్ కూడా పట్టుకుంటారు ನಮಸ್ಕಾರ. ಏನು ಇವತ್ತು ತಿರುಮಲ ತಿರುಪತಿ ದೇವಸ್ಥಾನ ಒಂದು ಗರುಡ ಸೇವೆಗೆ ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಹೆಣ್ಣು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಿಂದ ಇವತ್ತು ಸುಮಾರು 10 ಟನ್ ಟೊಮೊಟೊವನ್ನು ಇಲ್ಲಿ ಗರುಡ ಸೇವೆಗೆ ಇಲ್ಲಿಂದ ಎಲ್ಲ ನಮ್ಮ ಮಂಡಿ ಮಾಲಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಈ ಒಂದು ಟೊಮಾಟೋನ ಲೋಡ್ ಮಾಡಿ ಪೂಜೆ ಮಾಡಿ ಎಲ್ಲರೂ ಇಲ್ಲಿಂದ ಆ ತಿರುಮಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ. ಏನಂದರೆ ಇವತ್ತು ವರ್ಷಕ್ಕೆ 4 ಸಲ ಬ್ರಹ್ಮೋತ್ಸವ, ಗರುಡ ಸೇವೆ, ವೈಕುಂಠ ಏಕಾದಶಿ ಈ ಥರ ಒಂದು ಕಾರ್ಯಕ್ರಮಗಳಿರೋ ಕಡೆ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ. ನಮ್ಮ ಅದೃಷ್ಟ ಏನಂದರೆ ನಮ್ಮ ಅದೃಷ್ಟ ಮುಳಬಾಗಿಲು ತಾಲೂಕು ಹೆಣ್ಣೊಡ್ಡಲಿಗೆ ಏನು ಅದೃಷ್ಟ ಅಂದರೆ ಸುಮಾರು 19 ವರ್ಷಗಳಿಂದ ಇಲ್ಲಿ ಟೊಮೊಟೊ ಕಳಿಸ್ತಾ ಇದ್ದೀವಿ. ಇವತ್ತು 15-16 ಅರ್ಜಿಗಳು ಬಂದಿದೆ. ನಾವು ಕಳಿಸಿ ಅಂತ ಇವತ್ತು ನಮ್ಮ ಪಲಮನೇರು ರವೀಂದ್ರ ರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ನಿಜವಾಗ್ಲೂ ದೇವರು ಯಾವಾಗಲೂ ಈ ಥರ ಇರಲಿ. ಇವತ್ತು ಒಡ್ಡಲ್ಲಿ ಮಾರ್ಕೆಟಲ್ಲಿ ಈ ತರಕಾರಿಯನ್ನು ಕಳಿಸೋದು ಸ್ಟಾರ್ಟ್ ಮಾಡಿದ್ದು ನಮ್ಮ ರವೀಂದ್ರ ರೆಡ್ಡಿ ಕಿಶೋರ್ ಸ್ವಾಮಿ ಇವರು ಬಂದು ಮತ್ತು ರವಿ ಅವರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಭಕ್ತಾದಿಗಳು ಕೊಡೋಕ್ಕೆ ಒಂದು ಫಸ್ಟ್ ಅರ್ಜಿ ಆಗಬೇಕಾಗುತ್ತೆ. ಅಷ್ಟು ತರಕಾರಿ ಕಳ್ಸೋಕ್ಕೆ ಈ ಗರುಡ ಸೇವೆಗೆ ಸುಮಾರು 30-40 ಟನ್ ತರಕಾರಿ ಹೋಗ್ತಾ ಇದೆ. ಇಲ್ಲಿಂದ ಒಂದು ಟೊಮಾಟೊ ನಮಗೆ ಟೊಮಾಟೊ ಮಾತ್ರ ಹೇಳಿದ್ರು. ಟೊಮಾಟೊ ಒಂದು 10 ಟನ್ನು ಇಲ್ಲಿ ಕಳಿಸ್ತಾ ಇದ್ವಿ. ಸುಮಾರು ಇದು ಹೊಸೂರು, ಸಜ್ಜಾಪುರ ಮತ್ತು KR ಮಾರ್ಕೆಟ್ಟು, ಬಾಗ್ಲೂರು ಎಲ್ಲ ಕಡೆಯಿಂದನೂ ತರಕಾರಿ ಕಳಿಸ್ತಾ ಇದ್ದಾರೆ. ಅವ್ರಿಗೂ ಆ ದೇವರ ಆಶೀರ್ವಾದ ಇರಲಿ, ಚೆನ್ನಾಗಿರಲಿ. ಅದೇ ರೀತಿ ಇವತ್ತು ಎಲ್ಲರೂ ಬಂದು ಈ ದೇವರಿಗೆ ಇಷ್ಟು ಅದ್ದೂರಿಯಾಗಿ ಲೋಡ್ ಮಾಡಿ ಕಳಿಸ್ತಾ ಇದ್ದೀರಿ. ಈ ದೇವ್ರಿಗೆ ಒಂದು ಪ್ರತಿ ವರ್ಷವೂ ಕಳಿಸಿದ್ದಕ್ಕೆ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ. ಮುಖ್ಯವಾಗಿ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಪೂಜೆ ಮಾಡಿ ಇವತ್ತು ಈ ದೇವರ ಒಂದು ಕೃಪೆಯಿಂದ ಸುಮಾರು 4 ಲಕ್ಷದಿಂದ 5 ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ತಿರುಮಲೆಗೆ. ಆ ಭಕ್ತಾದಿಗಳೆಲ್ಲರಿಗೂ ಅನ್ನದಾನವನ್ನು ಕೊಡೋಕ್ಕೆ ತಿರುಮಲ ದೇವಸ್ಥಾನ ಕಮಿಟಿಯನ್ನು ಆಚರಿಸಲಾಗಿದೆ. ಒಳ್ಳೆ ನೀಟ್ನೆಸ್ ಇದೆ. ಒಳ್ಳೆ ಕುಡಿಯೋ ನೀರಾಗಲಿ, ಒಂದು ಪ್ಲೇಸಿಂಗ್ ಆಗಲಿ, ಭಕ್ತಾದಿಗಳಾಗಲಿ ಎಲ್ರಿಗೂ ಸಹ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರ ಮಾರ್ಕೆಟು ದೇವಸ್ಥಾನ ಕಮಿಟಿ ಒಳ್ಳೆ ಒಂದು ಮಾರ್ಗಸೂಚಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಸಹ ಹೋಗಿ ಆ ದೇವರ ದರ್ಶನ ಮಾಡಬೇಕು. ನೀವು ಇಲ್ಲಿಂದ ದೇವರ ದರ್ಶನ ಹೋಗಿ ಒಂದು ಸುಮಾರು 28ನೇ ತಾರೀಕು ನಾಳಕ್ಕೆ ಗರುಡ ಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ದರ್ಶನದಿಂದ ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯ ಇರಬೇಕು, ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಫಸಲಾಗಬೇಕು ರೈತರಿಗೆ ಅಂತೇಳಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಯಾಕಂದರೆ ನಾವು ಇವತ್ತು ಹೇಳ್ತೀವಿ, ಇವತ್ತು ನಮ್ಮ ಮಾರ್ಕೆಟು ಯಾವ ಥರ ಇತ್ತು, ಯಾವ ಥರ ಬೆಳೆದಿದೆ. ಇವತ್ತು ನಾವು ಒಂದು ಇಲ್ಲಿಂದ ನಾವು ಕಳಿಸಿದ್ದು ಎಲ್ಲ ಮಾರ್ಕೆಟಿಂದ ಎಲ್ಲ ರೈತರು, ಎಲ್ಲ ವ್ಯಾಪಾರಸ್ಥರು ಇವತ್ತು ನಾವು ಕಳಿಸ್ತಾ ಇದ್ದೀವಿ. ಯಾಕಂದರೆ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಅದೇ ನಾನು ಹೇಳೋದು, ಸೇವೆ ಮಾಡೋದು ಅಂತಂದರೆ ಈ ಸೇವೆ ಮಾಡಿದ್ರೆ ಇವತ್ತು ನಮಗೆ ಬೇಡ ಸಾಕು ಅಂತ ದೇವಸ್ಥಾನ ಅಂದರೆ ಹೇಳ್ತಾರೆ. ಅಷ್ಟು ತರಕಾರಿ ಅಷ್ಟು ಇದು ಹೋಗ್ತಾ ಇದೆ. ಎಲ್ಲ ಸೇವೆ ಮಾಡ್ತಾ ಇರೋಂಥ ಭಕ್ತಾದಿಗಳು ಇವತ್ತು ಅದೇ ನಾನು ಹೇಳೋದು, ಇದೇ ಥರ ನಾವು ಸೇವೆ ಮಾಡ್ತಾ ಇದ್ರೆ ಬಡತನ ಅನ್ನೋದು ಮುಕ್ತ ಆಗುತ್ತೆ. ಯಾವತ್ತು ನಾವು ಒಬ್ಬರಿಗೆ 4 ಜನ ಮಾಡಿದ್ರೆ 4 ಜನ ಮಾಡಿದಾಗ ಯಾವ್ರಿಗೆ ಪ್ರಾಬ್ಲಮ್ ಇಲ್ಲ, ಒಂದು ಒಳ್ಳೆಯ ಒಂದು ಕೆಲಸಗಳಾಗುತ್ತೆ. ಇದೇ ಥರ ನಾವು ಸೇವೆಗಳು ಮಾಡ್ಕೋಬೇಕು. ಈ ಸೇವೆಗಳು ಮಾಡೋದ್ರಿಂದನೇ ನಮಗೆ ದೇವರು ಒಳ್ಳೇದು ಮಾಡೋದು. ಇವತ್ತು ನಮ್ಮ ಮಾರ್ಕೆಟು ಎಲ್ಲಿತ್ತು, ಎಲ್ಲಿದೆ, ಎಲ್ಲಿ ಹೋಗಿದೆ, ಯಾವುದು ಇದಕ್ಕೆಲ್ಲ ಕಾರಣ ನಮ್ಮ ರೈತರ ಆಶೀರ್ವಾದದಿಂದ. ಇವತ್ತು ರೈತರ ಹಬ್ಬ ಅಂತ ಹೇಳ್ಬೇಕು, ಇಲ್ಲಿ ರೈತರ ಹಬ್ಬ ಅಂತ ಹೇಳ್ಬೋದು ಇವತ್ತಿಲ್ಲಿ. ಅಷ್ಟು ನಮಗೆ ಒಂದು ಖುಷಿ ಆಗುತ್ತೆ. ರೈತರು ಬೆಳೆದು ಬಂದಿರೋದಂಥ ಟೊಮಾಟೋನ ಇವತ್ತು ನಾವು ತೀರ್ಮಾನ ಕಳಿಸ್ತಾ ಇದ್ದೀವಿ ಅಂದರೆ ಅವರ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಲೆಯಲ್ಲಿ ಕೂಡ ಗೊತ್ತು ಒಡ್ಡಲ್ಲಿ ಟೊಮಾಟೋ ಮಾರ್ಕೆಟ್ ಎಲ್ಲಿದೆ ಅಂತ. ಇವತ್ತು
ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ವು, ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇತ್ತು. ಇವತ್ತು ಮಾರ್ಕೆಟ್ಗಳು ತಿಳಿತಾರೆ. ಹೋಟೆಲ್ ಮಾರ್ಕೆಟ್ ಅಂದ್ರೆ ಟೋಟಲ್ ಇವಾಗ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಮಾರ್ಕೆಟ್ ಎಲ್ಲಿ ಗೊತ್ತಾಗಿದೆ. ಅದಕ್ಕೆ ನಮ್ಮ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದಾಗಿ ಇದಕ್ಕೆ ನಾವು ಸುಮಾರು 19 ವರ್ಷಗಳಿಂದ ಈ ಟೊಮಾಟೋವನ್ನು ಸೇವೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ, ಯಾವ ದೇವಸ್ಥಾನ ಆಗಲಿ, ಧರ್ಮಸ್ಥಳ ಆಗಲಿ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಆದಿಗೆ ಚರ್ಚ್ ಮಠ ಮತ್ತು ಯಾವ ಕಾಣಿಪಾಕಂ ಆಗಲಿ, ಕಾಣಿಪಾಕ ಬ್ರಹ್ಮೋತ್ಸವಕ್ಕೆ ಇಲ್ಲಿ ನಮ್ಗೆ ಇದು ಯಾವುದಕ್ಕೆ ಹೋಗ್ಬೇಕಾದ್ರೂ ನಮ್ಮ ರವೀಂದ್ರ ರೆಡ್ಡಿ ಅವರು ಬಂದು ಇವತ್ತು ನಮಗೆ ಇಲ್ಲಿ ಗಾಡಿ ಬರಬೇಕಂದ್ರೆ ರವೀಂದ್ರ ರೆಡ್ಡಿ ಅವರ ಕಾರಣ. ಯಾಕಂದರೆ ಇವತ್ತು ನಮಗೆ ಬೇಕಂದರೆ ಯಾಕಂದರೆ 19 ವರ್ಷದಲ್ಲಿ ನಮಗೆ ಕೊಟ್ಟಿರೋದಂಥ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ನಮಗೆ ಗಾಡಿ ಬರ್ತಾ ಇದೆ. ಇವತ್ತು ಲೋಡ್ ಮಾಡಿದ್ದೀವಿ. ಇನ್ನೂ ನಾವು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಕೊಡ್ತೀವಿ ಅಂದರೆ ರೆಡ್ಡಿ ಅವರು ಸಾಕು, ನಮ್ಮ ಗಾಡಿ ಫುಲ್ ಆಗಿದೆ ಸಾಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಎಲ್ಲರೂ ಬಂದು ಈ ಒಂದು ಆಶೀರ್ವಾದ ಮಾಡಿದ್ದಕ್ಕೆ ನೀವೆಲ್ಲರೂ ಒಂದು ಆ ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಇದಕ್ಕೆ ನಮ್ಮ ಪಲಮನೇರು ರವೀಂದ್ರ ರೆಡ್ಡಿ ಅವರು ಸಾಥ್ ಕೊಟ್ಟು ನಮಗೆ ಈ ಮಾರ್ಗಸೂಚಿಯಲ್ಲಿ ಆ ದೇವರ ದರ್ಶನಕ್ಕೆ, ದೇವರ ಅನ್ನದಾನಕ್ಕೆ ಎಲ್ಲದಕ್ಕೂ ಕೊಡೋಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಕಾರಣ. ಇದಕ್ಕೆ ನಾವು ವರ್ಷ ಇದೇ ರೀತಿ ಕಳಿಸ್ತಾ ಇದ್ದೀವಿ. ನೀವೆಲ್ಲರೂ ನೀವು ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ನಾಳೆ ಹೋಗಿ 28ನೇ ತಾರೀಕು ಒಳ್ಳೆಯದಾಗತ್ತೆ. ಗರುಡ ಸೇವೆ ಅಂತ ಬರುತ್ತೆ. ಸುಮಾರು 4 ಲಕ್ಷದಿಂದ 5 ಲಕ್ಷ ಭಕ್ತಾದಿಗಳು ಬರ್ತಾ ಇದ್ದಾರೆ. ನೀವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ನೀವೆಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತ ಹೇಳಿ ಇವತ್ತು ನಾನು ಮಾತಾಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.